ಯೋಚನೆ ಮಾಡಿ ನೋಡಿ, ಒಂದು ಕಂಪನಿ ದೊಡ್ಡೊಂದು ಬದಲಾವಣೆಯನ್ನ ಘೋಷಿಸುತ್ತೆ ಮತ್ತು ಇದ್ದಕ್ಕಿದ್ದಂತೆ ಎಲ್ಲೆಲ್ಲೂ ಗೊಂದಲ, ವದಂತಿಗಳು ಹರಡಲು ಶುರುವಾಗುತ್ತೆ ಮತ್ತು ಜನರ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೇಕೆ ಆಗುತ್ತೆ? ಇದರ ಹಿಂದಿರೋದು ಒಂದೇ ಒಂದು ಕಾರಣ: ಸಂವಹನ. ಈ ವಿಶ್ಲೇಷಣೆಯಲ್ಲಿ ಕಾರ್ಪೊರೇಟ್ ಪುನರ್ರಚನೆಯಂತಹ ಕಠಿಣ ಸಂದರ್ಭವನ್ನ ನಿಭಾಯಿಸಲು ಬೇಕಾದ ಒಂದು ಕಾರ್ಯತಂತ್ರದ ಕೈಪಿಡಿಯನ್ನ ನೋಡೋಣ. ಇದನ್ನ ಕೇವಲ ಪಾರಾಗಲು ಮಾತ್ರ ಅಲ್ಲ, ಪ್ರಾಮಾಣಿಕತೆಯಿಂದ ನಿಭಾಯಿಸೋದು ಹೇಗೆ ಅಂತ ಕಲಿಯೋಣ. ಸರಿ, ಈ ಸವಾಲನ್ನ ಅರ್ಥ ಮಾಡ್ಕೊಳಕ್ಕೆ ನಾವು 6 ಹಂತಗಳ ಒಂದು ನೀಲನಕ್ಷೆಯನ್ನ ನೋಡೋಣ. ಮೊದಲು ಏನು ಹೇಳ್ದೆ ಸುಮ್ನಿದ್ರೆ ಅದಕ್ಕೆ ತೆರಬೇಕಾದ ಬೆಲೆ ಏನು ಅಂತ ಶುರು ಮಾಡೋಣ. ಆಮೇಲೆ ನಂಬಿಕೆಯನ್ನ ಕಟ್ಟೋಕೆ ಒಂದು ನೀಲನಕ್ಷೆ, ಸರಿಯಾದ ಸಂದೇಶವನ್ನ ರೂಪಿಸೋದು, ಅದನ್ನ ಜಾರಿಗೆ ತರೋದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬದಲಾವಣೆಯ ಸಮಯದಲ್ಲಿ ಜನರಿಗೆ ಬೆಂಬಲವಾಗಿ ನಿಲ್ಲೋದು, ಹೀಗೆ ಪ್ರತಿಯೊಂದು ಹಂತವನ್ನು ನೋಡೋಣ. ಹಾಗಾದ್ರೆ ಮೊದಲನೇ ಭಾಗ ನೋಡೋಣ. ಪರಿಹಾರಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಇಲ್ಲಿರೋ ಸಮಸ್ಯೆಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಕೆಟ್ಟ ಸುದ್ದಿಯನ್ನ ಕೆಟ್ಟದಾಗಿ ಹೇಳಿದ್ರೆ ಏನಾಗತ್ತೆ? ಯಾಕೆಂದ್ರೆ ಕೆಲವೊಮ್ಮೆ ಸುದ್ದಿಗಿಂತ ಅದನ್ನ ಹೇಳೋ ರೀತಿ ಹೆಚ್ಚು ಹಾನಿ ಮಾಡತ್ತೆ. ಇದೊಂದು ಸರಳ ಪ್ರಶ್ನೆ ಅನ್ನಿಸ್ಬಹುದು, ಆದ್ರೆ ಇದರ ಉತ್ತರ ಅಷ್ಟು ಸುಲಭವಲ್ಲ. ಒಂದ್ ಕಂಪನಿ ದೊಡ್ಡ ಬದಲಾವಣೆ ಘೋಷಿಸುತ್ತೆ, ಆಮೇಲೆ ಸಂಪೂರ್ಣ ಮೌನ ಅಥವಾ ಅದಕ್ಕಿಂತ ಕೆಟ್ಟದಾಗಿ ಗೊಂದಲದ ಸಂದೇಶಗಳು. ಆಗ ಆ ಖಾಲಿ ಜಾಗವನ್ನ ಯಾವುದು ತುಂಬಿಕೊಳ್ಳುತ್ತೆ? ಬನ್ನಿ ನೋಡೋಣ. ಯಾವಾಗ ಒಂದು ಸ್ಪಷ್ಟವಾದ ಸಂದೇಶ ಇರೋದಿಲ್ವೋ ಆ ಜಾಗವನ್ನ ವದಂತಿಗಳು ತುಂಬಿಕೊಳ್ತವೆ. ಕಾಡ್ಗಿಚ್ಚಿನಂತೆ ಹರಡೋಕೆ ಶುರುವಾಗತ್ತೆ. ನೌಕರರ ನೈತಿಕತೆ ಕುಸಿಯುತ್ತೆ. ತಂಡದ ನಾಯಕರು ಸಹಾಯ ಮಾಡೋಕೆ ಹೋದ್ರೂ ಅವರಲ್ಲೇ ಗೊಂದಲ ಇರೋದ್ರಿಂದ ಪರಿಸ್ಥಿತಿ ಇನ್ನಷ್ಟು ಹದ್ಗೆಡುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆ ಅನ್ನೋ ಅಡಿಪಾಯವೇ ಅಲುಗಾಡಲು ಶುರುವಾಗುತ್ತೆ. ಹಾಗಾದ್ರೆ ಈ ಗೊಂದಲವನ್ನ ತಡೆಯೋದು ಹೇಗೆ? ಇಲ್ಲಿಂದನೇ ನಾವು ಪ್ರತಿಕ್ರಿಯೆ ನೀಡೋದನ್ನ ಬಿಟ್ಟು ಒಂದು ಕಾರ್ಯತಂತ್ರ ರೂಪಿಸೋ ಕಡೆಗೆ ಹೋಗಬೇಕು. ಇದು ಕೇವಲ ಒಂದು ಪತ್ರಿಕಾ ಪ್ರಕಟಣೆಯ ವಿಷಯ ಅಲ್ಲ, ಇದು ನಂಬಿಕೆಗಾಗಿ ಒಂದು ನೀಲನಕ್ಷೆಯನ್ನ ನಿರ್ಮಿಸೋದು. ಅಂದ್ರೆ ಅತ್ಯಂತ ಅಗತ್ಯವಿದ್ದಾಗ ಸ್ಪಷ್ಟತೆಯನ್ನ ತಂದು ವಿಶ್ವಾಸವನ್ನ ಮೂಡ್ಸೋಕೆ ವಿನ್ಯಾಸಗೊಳಿಸಿದ ಒಂದು ಮೂಲಭೂತ ಯೋಜನೆ. ನೋಡಿ, ಈ ನೀಲನಕ್ಷೆಗೆ 4 ಮುಖ್ಯ ಆಧಾರ ಸ್ತಂಭಗಳಿವೆ ಮತ್ತು ಇವು ಒಂದಕ್ಕೊಂದು ಬೆಸೆದುಕೊಂಡಿವೆ. ಸಹಾನುಭೂತಿ ಇಲ್ಲದ ಪಾರದರ್ಶಕತೆ ಒಂಥರ ಒಣದಾಗಿರುತ್ತೆ. ಸ್ಪಷ್ಟತೆ ಇಲ್ಲದ ಸಹಾನುಭೂತಿಯಿಂದ ಗೊಂದಲ ಹೆಚ್ಚಾಗುತ್ತೆ ಮತ್ತು ನಾಯಕತ್ವದಲ್ಲಿ ಹೊಂದಾಣಿಕೆ ಇಲ್ಲದೆ ಇದ್ಯಾವುದೂ ಕೆಲಸ ಮಾಡೋದಿಲ್ಲ. ಪಾರದರ್ಶಕತೆ, ಸಹಾನುಭೂತಿ, ಸ್ಪಷ್ಟತೆ ಮತ್ತು ಹೊಂದಾಣಿಕೆ, ಈ 4 ತತ್ವಗಳು ಇಡೀ ಕಾರ್ಯತಂತ್ರವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಡುತ್ತವೆ. ಇಲ್ಲಿ ಒಂದು ತುಂಬಾ ಮುಖ್ಯವಾದ ವಿಷಯ ಅಂದ್ರೆ, ಎಲ್ಲರಿಗೂ ಒಂದೇ ರೀತಿ ಮಾತಾಡಕ್ಕಾಗಲ್ಲ. ಒಬ್ಬ ಉದ್ಯೋಗಿಯ ಮೊದಲ ಕಾಳಜಿ ಅವರ ಉದ್ಯೋಗ ಭದ್ರತೆ, ಆದ್ರೆ ಹೂಡಿಕೆದಾರರ ಕಾಳಜಿ ಕಂಪನಿಯ ಆರ್ಥಿಕ ಸ್ಥಿರತೆ. ಹಾಗಾಗಿ ಒಂದು ಯಶಸ್ವಿ ಯೋಜನೆ ಪ್ರತಿಯೊಂದು ಗುಂಪಿನ ಕಾಳಜಿಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸಂದೇಶವನ್ನ ಸಿದ್ಧಪಡಿಸುತ್ತೆ. ಹಾಗಾದ್ರೆ ನೀಲನಕ್ಷೆ ಸಿದ್ಧವಾಗಿದೆ. ಈಗ ಸಂದೇಶವನ್ನ ಹೇಗೆ ರೂಪಿಸ್ಬೇಕು ಅನ್ನೋದನ್ನ ನೋಡೋಣ ಅಲ್ವಾ? ಯಾಕಂದ್ರೆ ನಾವು ಬಳಸೋ ಪದಗಳು ಕೇಳ್ಬೇಕಾದ ಜನರೊಂದಿಗೆ ಸಂಪರ್ಕ ಸಾಧಿಸ್ತಿದ್ರೆ ಎಷ್ಟೇ ಒಳ್ಳೆ ಯೋಜನೆ ಇದ್ರೂ ಅದು ವ್ಯರ್ಥ. ಯಾರಿಗೆ ಏನ್ ಹೇಳ್ಬೇಕು ಅನ್ನೋದೇ ಇಲ್ಲಿ ಮುಖ್ಯ. ಉದ್ಯೋಗಿಗಳು ಮತ್ತು ಹೂಡಿಕೆದಾರರನ್ನೇ ತೆಗೆದುಕೊಳ್ಳಿ. ಉದ್ಯೋಗಿಗಳಿಗೆ ಇದು ಯಾಕೆ ಆಗ್ತಾ ಇದೆ, ಇದ್ರಿಂದ ನಮ್ಗೇನಾಗುತ್ತೆ ಅನ್ನೋದು ಮುಖ್ಯ. ಇಲ್ಲಿ ಸಹಾನುಭೂತಿ ಇರಲೇಬೇಕು. ಆದ್ರೆ ಹೂಡಿಕೆದಾರರ ಜೊತೆ ಮಾತಾಡುವಾಗ ಗಮನ ಕಾರ್ಯತಂತ್ರದ ಕಡೆಗೆ ಇರುತ್ತೆ. ಅಂದ್ರೆ ಈ ನಿರ್ಧಾರದಿಂದ ದೀರ್ಘಾವಧಿಯಲ್ಲಿ ಕಂಪನಿಗೆ ಹೇಗೆ ಲಾಭ ಅನ್ನೋದರ ಬಗ್ಗೆ. 2 ಬೇರೆ ಬೇರೆ ಗುಂಪುಗಳು, 2 ಬೇರೆ ಬೇರೆ ಸಂದೇಶಗಳು. ಇದೇ ತತ್ವ ನಾಯಕತ್ವ ತಂಡಕ್ಕೂ ಮತ್ತು ಸಾರ್ವಜನಿಕರಿಗೂ ಅನ್ವಯಿಸತ್ತೆ. ನಾಯಕತ್ವ ತಂಡದೊಳಗೆ ಆತ್ಮವಿಶ್ವಾಸ ಮತ್ತು ಒಗ್ಗಟ್ಟನ್ನ ತೋರಿಸ್ಬೇಕು. ಆದ್ರೆ ಸಾರ್ವಜನಿಕರು ಅಥವಾ ಮಾಧ್ಯಮದ ಮುಂದೆ ಹೆಚ್ಚು ವೃತ್ತಿಪರ ಧ್ವನಿ ಬೇಕು. ಯಾಕಂದ್ರೆ ಇಲ್ಲಿ ಕಂಪನಿಯ ಖ್ಯಾತಿಯನ್ನ ರಕ್ಷಿಸೋದು ಮುಖ್ಯವಾಗತ್ತೆ. ಸಂದೇಶ ಅಷ್ಟೇ ಅಲ್ಲ, ಅದನ್ನ ಯಾರು ಹೇಳ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸಿಇಒ ದೊಡ್ಡ ಚಿತ್ರಣವನ್ನ ಕೊಡಬೇಕು, ಅಂದ್ರೆ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ. ಆದ್ರೆ ಉದ್ಯೋಗಿಗಳ ಕಲ್ಯಾಣದ ಬಗ್ಗೆ ಮಾನವ ಸಂಪನ್ಮೂಲ ಮುಖ್ಯಸ್ಥರು ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ. ಸಿಎಫ್ಒ ಆರ್ಥಿಕ ವಿಚಾರಗಳನ್ನ ವಿವರಿಸಬೇಕು. ಹೀಗೆ ಪ್ರತಿ ವಿಷಯಕ್ಕೂ ಸರಿಯಾದ ವ್ಯಕ್ತಿ ಮಾತಾಡಿದಾಗ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ. ಸರಿ, ಏನು ಹೇಳ್ಬೇಕು ಅಂತ ಗೊತ್ತಾಯ್ತು. ಆದ್ರೆ ಯಾವಾಗ ಮತ್ತು ಹೇಗೆ ಹೇಳ್ಬೇಕು, ಈಗ ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಇದನ್ನ ಒಂದೇ ದಿನದಲ್ಲಿ ಮಾಡಿ ಮುಗ್ಸೋಕ್ಕಾಗಲ್ಲ. ಇದೊಂದು ಹಂತ ಹಂತವಾಗಿ ಸಾಗೋ ಪ್ರಕ್ರಿಯೆ. ಮೊದಲು ಯೋಜನೆ, ಆಮೇಲೆ ನಾಯಕತ್ವ ತಂಡದ ಜೊತೆ ಚರ್ಚೆ, ಅದರ ನಂತರವೇ ಸಾರ್ವಜನಿಕ ಘೋಷಣೆ. ಆದ್ರೆ ಅದು ಅಲ್ಲಿಗೆ ನಿಲ್ಲಲ್ಲ. ಘೋಷಣೆ ಆದ ಮೇಲೆ ನಡೆಯೋ ಸಭೆಗಳು ಮತ್ತು ನಿರಂತರ ಬೆಂಬಲ, ಇವೇ ನಿಜವಾದ ಯಶಸ್ಸನ್ನ ನಿರ್ಧಾರಿಸೋದು.
ಇದು ಸ್ಪ್ರಿಂಟ್ ಅಲ್ಲ, ಒಂದು ಮ್ಯಾರಥಾನ್. ಹೇಗೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಇಲ್ಲಿ ಬೇರೆ ಬೇರೆ ಮಾಧ್ಯಮಗಳನ್ನ ಬಳಸ್ಬೇಕಾಗತ್ತೆ. ಆಲ್ ಹ್ಯಾಂಡ್ ಸಭೆಗಳಲ್ಲಿ ಎಲ್ಲರಿಗೂ ಒಂದೇ ಮುಖ್ಯ ಸಂದೇಶವನ್ನ ಕೊಡ್ಬೋದು. ಇಲಾಖಾ ಸಭೆಗಳಲ್ಲಿ ತಂಡದ ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು. ಮತ್ತು ವೈಯಕ್ತಿಕ ಕಾಳಜಿಗಳನ್ನ ಪರಿಹರಿಸೋಕೆ ಒನ್ ಸಂಭಾಷಣೆಗಿಂತ ಉತ್ತಮವಾದದ್ದು ಮತ್ತೊಂದಿಲ್ಲ. ಸರಿ, ಇಲ್ಲಿಯವರೆಗೂ ನಾವು ಯೋಜನೆ, ಸಂದೇಶದ ಬಗ್ಗೆ ಮಾತಾಡಿದ್ವಿ. ಅದೇ ಎಲ್ಲಕ್ಕಿಂತ ಮುಖ್ಯವಾದದ್ದು ಮಾನವೀಯ ಅಂಶ. ಅಂದ್ರೆ ಈ ಬದಲಾವಣೆಯಿಂದ ತೊಂದರೆಗೊಳಗಾದ ಜನರಿಗೆ ನಾವು ಹೇಗೆ ಬೆಂಬಲ ನೀಡ್ತೀವಿ ಅನ್ನೋದು. ಬೆಂಬಲ ಅಂದ್ರೆ ಬರೀ ಮಾತಲ್ಲ, ಅದು ಕೃತಿಯಲ್ಲೇ ಕಾಣಬೇಕು. ಹೇಗೆ? 3 ಮುಖ್ಯ ದಾರಿಗಳಿವೆ. ಮೊದಲನೇದು, ಕಂಪನಿಯೊಳಗೆ ಬೇರೆ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ನೀಡುವುದು. ಎರಡನೇದು, ಹೊಸ ಪಾತ್ರಗಳಿಗೆ ಬೇಕಾದ ಕೌಶಲ್ಯ ತರಬೇತಿ ನೀಡುವುದು. ಮತ್ತು ಮೂರನೇದು, ಈ ಸಮಯದಲ್ಲಿ ಬೇಕಾದ ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯ ಬೆಂಬಲವನ್ನ ಒದಗಿಸುವುದು. ಕೊನೆಯಲ್ಲಿ ಉದ್ಯೋಗಿಗಳಿಗೆ ಕೊಡಬೇಕಾದ ಮುಖ್ಯ ಸಂದೇಶ ಇದೇ: ನಾವು ನಿಮ್ಮನ್ನ ಗೌರವಿಸ್ತೀವಿ ಮತ್ತು ಈ ಬದಲಾವಣೆಯ ಸಮಯದಲ್ಲಿ ನಿಮ್ಮ ಜೊತೆ ಇರ್ತೀವಿ. ಇದು ಬರೀ ಒಂದು ಘೋಷಣೆಯಾಗಬಾರ್ದು, ಇದು ನಾವಿಂದೆ ಮಾತಾಡಿದ ಕ್ರಿಯೆಗಳಲ್ಲಿ ಕಾಣಬೇಕು. ಆದ್ರೆ ಬೆಂಬಲ ಅಂದ್ರೆ ಅದು ಒಂದು ಕಡೆಯಿಂದ ಮಾತ್ರ ಅಲ್ವಾ? ಅದು ದ್ವಿಮುಖ ಸಂಚಾರ. ಅಂದ್ರೆ ಕೇವಲ ಮಾಹಿತಿ ಕೊಡೋದು ಅಷ್ಟೇ ಅಲ್ಲ, ಜನರ ಮಾತುಗಳನ್ನ ಕೇಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅವರ ಆತಂಕಗಳನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಸ್ಪಂದಿಸೋದು. ಹಾಗಾದ್ರೆ ಜನರ ಮಾತುಗಳನ್ನ ಕೇಳೋಕ್ಕೆ ಹೇಗೆ ವ್ಯವಸ್ಥೆ ಮಾಡಬಹುದು? ಅನಾಮಧೇಯ ಸಮೀಕ್ಷೆಗಳ ಮೂಲಕ ಜನರು ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಮುಕ್ತ ಪ್ರಶ್ನೋತ್ತರ ವೇದಿಕೆಗಳಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತೆ ಮತ್ತು ಮಾನವ ಸಂಪನ್ಮೂಲ ವಿಭಾಗದ ಮೂಲಕ ವೈಯಕ್ತಿಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು. ಇವೆಲ್ಲವೂ ಸೇರಿದಾಗ ಜನರಿಗೆ ತಮ್ಮ ಮಾತು ಕೇಳಲ್ಪಟ್ಟಿದೆಯನ್ನೋ ಭಾವನೆ ಬರುತ್ತೆ. ಸರಿ, ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಎಲ್ಲವೂ ಮುಗಿದ ಮೇಲೆ ನಾವು ಮಾಡಿದ್ದು ಸರಿಯಿತ್ತಾ ಅಂತ ಅಳಿಯೋದು ಹೇಗೆ ಮತ್ತು ದೀರ್ಘಕಾಲದ ನಂಬಿಕೆಯನ್ನ ಮತ್ತೆ ಕಟ್ಟೋದು ಹೇಗೆ? ಕೊನೆಗೆ ನಾವು ನಮ್ಮ ಕೆಲಸವನ್ನ ನಾವೇ ಅಳತೆ ಮಾಡಬೇಕು. ಮೌಲ್ಯಮಾಪನ ಅಂದ್ರೆ ನಾವು ಏನ್ ಹೇಳಿದ್ವಿ ಅಂತಲ್ಲ, ನಮ್ಮ ಮಾತು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು ಅನ್ನೋದು. ಜನ ಅದನ್ನ ಹೇಗೆ ಸ್ವೀಕರಿಸಿದ್ರು, ನಮ್ಮ ಸಂದೇಶ ಅವರಿಗೆ ಅರ್ಥ ಆಯ್ತಾ? ಇದೇ ಯಶಸ್ಸಿನ ನಿಜವಾದ ಅಳತೆಗೋಲು. ಈ ಪರಿಣಾಮವನ್ನ ಅಳೆಯೋಕೆ ಕೆಲವೊಂದು ನಿರ್ದಿಷ್ಟ ಮಾಪನಗಳಿವೆ. ಉದ್ಯೋಗಿಗಳ ಭಾವನೆಯನ್ನು ತಿಳಿಯಲು ಪಲ್ಸ್ ಸಮೀಕ್ಷೆಗಳನ್ನು ಮಾಡಬಹುದು. ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಏನು ಬರ್ತಿದೆ ಅಂತ ನೋಡಬಹುದು ಮತ್ತು ನಮ್ಮ ಸಂದೇಶಗಳು ಸ್ಥಿರವಾಗಿದ್ವಾ ಅಂತ ಪರಿಶೀಲಿಸಬಹುದು. ಇವೆಲ್ಲವೂ ಸೇರಿ ನಾವು ಈ ಪ್ರಕ್ರಿಯೆಯನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದೀವಿ ಅನ್ನೋದರ ಒಂದು ಸಂಪೂರ್ಣ ಚಿತ್ರಣವನ್ನ ಕೊಡುತ್ತೆ. ಯಾಕಂದ್ರೆ ಕೊನೆಯಲ್ಲಿ ಗುರಿ ಕೇವಲ ಒಂದು ಬಿಕ್ಕಟ್ಟನ್ನ ನಿಭಾಯಿಸುವುದಲ್ಲ, ಬದಲಿಗೆ ಸಂಸ್ಥೆಯ ದೀರ್ಘಕಾಲೀನ ಸಮಗ್ರತೆಯನ್ನ ಮತ್ತು ಅದರ ಮೇಲಿನ ನಂಬಿಕೆಯನ್ನ ಕಾಪಾಡಿಕೊಳ್ಳೋದು. ಹಾಗಾದ್ರೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದಾಗ ನಮ್ಗೆ ಸಿಗೋ ಪ್ರಶ್ನೆ ಇದೆ. ಒಂದು ಕಷ್ಟದ ನಿರ್ಧಾರವನ್ನ ಪಾರದರ್ಶಕತೆ, ಸಹಾನುಭೂತಿ ಮತ್ತು ಸ್ಪಷ್ಟತೆಯೊಂದಿಗೆ ತಿಳಿಸಿ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ಹೇಗೆ? ಅನಿಶ್ಚಿತತೆಯ ಸಮಯದಲ್ಲಿ ಸಮಗ್ರತೆಯನ್ನ ಕಾಪಾಡ್ಕೊಳ್ಳೋದು ಹೇಗೆ? ಇದು ಸವಾಲು, ಆದ್ರೆ ಇದೇ ಒಂದು ಅವಕಾಶ ಕೂಡ. ಈ ಬಗ್ಗೆ ಯೋಚಿಸಿ.